ಬಾಳೆನೂ ಇರೋದು ನಮ್ಮ ಹತ್ರ. ಸರ್ ಈ ಕಾಯಿ ನಾನು ಹಾಕಿಲ್ಲ, ನೋಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಆದರೆ ತುಂಬ ಹತ್ರ ಆಗ್ತದೆ, ಅದು ಬಿಟ್ಬಿಡ ನೋಡೋಣ ಏನಾಗ್ತದೆ ಆಗಲಿ. ಗಿಡ ಚೆನ್ನಾಗಿ ಬಂದಿದೆ. ಸ್ವಲ್ಪ ಮಣ್ಣು ಎರಕಾನ ಆಮೇಲೆ 4 ದಿನ ಬಿಟ್ಕೊಂಡು ಅಂತ ಒಂದು ಅಭಿಪ್ರಾಯ. ಸೂಪರ್ ಆಗಿದೆ ಬಿಡಿ, ಕಾಯಿ ಒಳ್ಳೆ ಫಲ ಕೊಟ್ಟಿದೆ. ಇವ್ರು ಈಗ ಬಂದಾಗ ಇವು ಹಳೆ ಮರ ಎಲ್ಲ ಕಬ್ಬತ್ತು ಬೆಂಕಿ ಎತ್ಕೊಂಡು ಬೆಂದೋಗಿದ್ರು ಅಂತ ಹೇಳ್ತಾರಲ್ಲ ಇವ್ರೆ. ನೋಡಿ ಸರ್, ನಾವು ಬರೋ ಸರಿಗೆ ಬೆಂದೋಗಿರೋದಂತೂ ಸತ್ಯ ಸರ್. ಪಾಪ ಅವ್ರು ಬೆಂಕಿ ಹಾಕಿಬಿಟ್ಟಿದ್ದಾರೆ, ಬೆಂದೋಗಿಬಿಟ್ಟಿದ್ದಾರೆ. ಕಬ್ಬಿಗೆ ತರಕ್ಕೆ ಬೆಂಕಿ ಹಾಕಿ ಪಾಪ ಅವರು ನಮ್ಮ ಕೊಟ್ಟಿರೋ ಜಮೀನು ಕೊಟ್ಟಿರೋರು ಸಿದ್ದೇಗೌಡರು ಅಂತೇಳಿ ತುಂಬ ಒಳ್ಳೆ ಮನುಷ್ಯ. ಅವರು ಮಾದೇಗೌಡರು ಭಾರತೀಯ ಎಜುಕೇಷನ್ ಟ್ರಸ್ಟಲ್ಲಿ ಸೆಕ್ರೆಟರಿ ಅವರು, ಹನುಮಂತ ನಗರ. ಗೊತ್ತು. ಈಗಲೂ ಹಾಲಿ ಟ್ರಸ್ಟ್ ಅವರು ಅವರೇ ಸೆಕ್ರೆಟರಿ. ಹೌದು, ತುಂಬ ದೇವರಂತ ಮನುಷ್ಯರು. ಅವ್ರ ಜಮೀನು ತಗೊಂಡ್ರಿ ನೀವು? ಅವ್ರ ಜಮೀನು ಇದು. ಅವ್ರ ಮಾವವ್ರ ಜಮೀನು ತಗೊಂಡ್ರು, ಅವ್ರ ಹತ್ರ ನಾವು ತಗೊಂಡಿದ್ವಿ. ಈಗಲೂ ಪಾಪ ಸರ್ ತಿಂಗಳಿಗೊಂದು ಸತಿ, 15 ದಿನಕ್ಕೊಂದು ಸತ್ತು ಅವ್ರಿಗೆ ಯಾವಾಗ ನೆನಪು ಬಂದರೆ ಅವಾಗ, ಏನಪ್ಪ ರಾಧಾಕೃಷ್ಣ ಚೆನ್ನಾಗಿದೆಯಾ, ನಮ್ಮ ಜಮೀನು ತಗೊಂಡಿದೆಯಲ್ಲ, ನೀನು ಚೆನ್ನಾಗಿರ್ಬೇಕು ಅಂತ ಅಂಥ ಜನಗಳು ಯಾರಿದ್ದಾರೆ? ಹೌದು ಸರ್, ಅದು ಮುಖ್ಯ. ನಾನು ತುಂಬ ಇಷ್ಟ ಬೀಳೋದ್ರಲ್ಲಿ ಅವ್ರು ಸರ್. ಒಳ್ಳೆ ಮನಸ್ಸಿರ್ಬೇಕು ಸರ್. ಕೊಟ್ಟು ಕೆಲವರು ಇದು ಅವ್ರು ಮಾಡಿದಾಗೆಲ್ಲ ಬ್ಯಾಡದ ಮೇಲೆ ಹೆಂಗ್ ಮಾಡ್ದ ನಂದು ಕಣೆ ಇದು ಆ ಥರ ಅಲ್ಲ, ಚೆನ್ನಾಗಿರ್ಬೇಕು. ಅವ್ರು ನಾವು ಕೊಟ್ಟಿದ್ದು ದೇವರಂತ ಮನುಷ್ಯರು. ಹಂಗೆ ಈಗಿನ ಕಾಲದಲ್ಲಿ ಸಿಗಲ್ಲ ಸರ್, ಅಂತ ಒಳ್ಳೆ ಮನುಷ್ಯರು ಸಿಗಲ್ಲ. ಅವ್ರು ಅವರಲ್ಲ, ಇವರು ಸಿದ್ದಪ್ಪ ಅವರು